ತಾತನಿಗೆ ಸಂಕಟ ತಂದಿಟ್ಟಿದ್ದಾರೆ ಇಬ್ಬರು ಮೊಮ್ಮಕ್ಕಳು. ಮೊಮ್ಮಕ್ಕಳ ಪ್ರಕರಣದಿಂದ ಎಚ್ಡಿಡಿ ಕುಟುಂಬಕ್ಕೆ ಪದೇ ಪದೇ ತಲೆನೋವು. ಪ್ರಜ್ವಲ್ ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದ್ರು ದೇವೇಗೌಡರು. ಮನೆಯಿಂದ ಹೊರ ಬರೋದಕ್ಕೂ ಕೂಡ ದೇವೇಗೌಡರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಸೂರಜ್ ರೇವಣ್ಣ ಪ್ರಕರಣದಿಂದ ಮತ್ತೆ ಅವರಿಗೆ ಮುಜುಗರ ಆಗಿದೆ. 60 ವರ್ಷಗಳ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದ್ದಾರೆ ನನ್ನ ತಂದೆ ಅಂತ ಹೇಳಿ ಸಾಕಷ್ಟು ಸಲ ಕುಮಾರಸ್ವಾಮಿ ಅವರು ಹೇಳ್ತಿದ್ರು. ಇದನ್ನ ದೇವೇಗೌಡರು ಕೂಡ ಹೇಳಿದ್ರು. ಆದ್ರೆ ಮೊಮ್ಮಕ್ಕಳ ಕೇಸ್ನಿಂದ ದೇವೇಗೌಡರಿಗೆ ಸದ್ಯಕ್ಕೆ ಬೇಸರ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಪದೇ ಪದೇ ದೇವೇಗೌಡರಿಗೆ ಮೊಮ್ಮಕ್ಕಳಿಂದ ಈ ರೀತಿಯಾಗಿ ಅವಮಾನ ಆಗ್ತಾನೆ ಇದೆ. ಸೊ ಅವರ ಮನಸ್ಥಿತಿ ಸದ್ಯಕ್ಕೆ ಹೇಗಿದೆ? ಅವರಂತೂ ಎಲ್ಲೂ ಈ ಬಗ್ಗೆ ಮಾತನಾಡಿಲ್ಲ. ಅಟ್ಲೀಸ್ಟ್ ಅವರ ಆಪ್ತರ ಹತ್ರ ಈ ಬಗ್ಗೆ ಏನಾದರೂ ಮಾತಾಡಿದಾರಂತ? ಸಭಾ ಏನು ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು, ಜೊತೆಗೆ ಈಗ ಹಾಲಿ MLC ಆಗಿರುವಂತ ಏನು ರೇವಣ್ಣವರ ಹಿರಿಯ ಪುತ್ರ ಸೂರಜ್ ರೇವಣ್ಣವರ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ದೇವೇಗೌಡರಿಗೆ ಮತ್ತಷ್ಟು ಮುಜುಗರ ತಂದಿರುವಂಥದ್ದು. ಯಾಕಂದ್ರೆ ದೇವೇಗೌಡರು ಕಳೆದ 60 ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿ ಗ್ರಾಮ ಪಂಚಾಯತಿಂದ ಹಿಡಿದು ದೇಶದ ಪ್ರಧಾನಿ ಹುದ್ದೆವರೆಗೂ ಕೂಡ ಅಲಂಕರಿಸಿದ್ರು. ಈ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಹಗರಣಗಳಾಗಿರ್ಬೋದು ಅಥವಾ ಅವರ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಕಳಂಕ ತರುವ ವಿಚಾರಗಳಲ್ಲಿ ದೇವೇಗೌಡರು ಎಲ್ಲೂ ಕೂಡ ಸಿಲುಕಿರಲಿಲ್ಲ. ಜೊತೆಗೆ ಅವರ ಕುಟುಂಬದ ಸದಸ್ಯರನ್ನು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸಿ ಒಂದು ಆಡಳಿತವನ್ನ ನಡೆಸ್ಕೊಂಡೇ ಬರ್ತಿದ್ರು. ಆದರೆ ಇತ್ತೀಚಿನ ಏನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಂದ್ರೆ ದಾಖಲಾಗಿರುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು, ಜೊತೆಗೆ ಸೂರಜ್ ರೇವಣ್ಣ ಅವರ ಒಂದು ಪ್ರಕರಣದಿಂದ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಮುಜುಗರ ತಂದುಟ್ಟಿರುವಂಥದ್ದು. ಯಾಕಂದ್ರೆ ಒಂದು ಏನು ತಮ್ಮ ಕುಟುಂಬದ ಕುಡಿಗಳು ಮೊಮ್ಮಕ್ಕಳು ಈ ರೀತಿ ಒಂದು ತಮ್ಮ ಕುಟುಂಬದ ಒಂದು ಭವಿಷ್ಯ ಅಂದ್ರೆ ಅವರ ಗೌರವವನ್ನ ಧಕ್ಕೆ ಮಾಡಿರುವಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ದೇವೇಗೌಡರಿಗೆ ಸಾಕಷ್ಟು ಬೇಸರ ಆಗಿರುವಂಥದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನ ಮಾಡಿ ಹೊರಗಡೆ ಬಂದಂತ ಅಂದ್ರೆ ಆ ಸಂದರ್ಭದಲ್ಲಿ ಹಾಸನದಿಂದ ಬೆಂಗಳೂರಿಗೆ ಬಂದಂತ ದೇವೇಗೌಡರು ನಂತರ ಎಲ್ಲೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಮುಜುಗರಕ್ಕೆ ಒಳಗಾಗ್ತಿರುವಂಥದ್ದು. ಜೊತೆಗೆ ಏನು ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು. ಆ ಸಂದರ್ಭದಲ್ಲಿ ಕೂಡ ದೇವೇಗೌಡರು ಹೋಗ್ತಾರೆ ಅನ್ನಲಾಗ್ತಿತ್ತು. ಆದ್ರೆ ಈ ಒಂದು ಪ್ರಕರಣದಿಂದ ಸಾಕಷ್ಟು ಮುಜುಗರ ಆಗಿತ್ತು. ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಅಂದ್ರೆ ದೇವೇಗೌಡರು ಒಂದು ವೇಳೆ ದೆಹಲಿಗೆ ಹೋದ್ರೆ ಆ ಸಂದರ್ಭದಲ್ಲಿ ಕೂಡ ಅಲ್ಲಿನ ನಾಯಕರಾಗಿರ್ಬೋದು, ಅಲ್ಲಿನ ಮಾಧ್ಯಮಗಳು ಕೇಳುವ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೆ ಅವರು ಹೊರಗಡೆ ಬರಲಿಕ್ಕೆ ಕೂಡ ಮುಜುಗರವನ್ನ ಅನುಭವಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈಗ ಸೂರಜ್ ರೇವಣ್ಣ ಪ್ರಕರಣದಲ್ಲೂ ಕೂಡ ಈಗಾಗಲೇ ಸೂರಜ್ ರೇವಣ್ಣ ನ್ಯಾಯಾಂಗ ಬಂದಿದ್ದಾರೆ, ಜೈಲಿಗೆ ಪಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತಮ್ಮ ಕುಟುಂಬದ ಒಂದು ಜೊತೆಗೆ JDS ಪಕ್ಷದ ಮೂಲ ಹಾಸನ, ಅಲ್ಲಿ ಸಾಕಷ್ಟು ಪಕ್ಷವನ್ನ ನಂಬಿ ಇವ್ರ ಕೈಗೆ ಕೊಟ್ಟೆ. ಆದ್ರೆ ಇವರು ಈ ರೀತಿ ಮಾಡಿ ತಮ್ಮ ಪಕ್ಷಕ್ಕೂ ಮುಜುಗರ ತಂದಿದ್ದಾರೆ, ಜೊತೆಗೆ ತಮ್ಮ ಕುಟುಂಬಕ್ಕೂ ಕೂಡ ಮುಜುಗರ ತಂದಿದ್ದಾರೆ. ತಾನು ಹೇಗೆ ಹೊರಗಡೆ ಹೋಗ್ಲಿ ಅನ್ನೋ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.